ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಹುಡುಗಿ ವ್ಲಾಗ್ಸ್. ಸೊ ಎಲ್ಲರದ್ದು ಟೀ ಕಾಫಿ ಆಯಿತಾ? ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ ನನ್ನ ಡೇನ. ಯಾಕಂದರೆ ನನಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಹಾಟ್ ವಾಟ್ರ್ ಕುಡಿತೀನಿ. ಹಾಟ್ ವಾಟ್ರ್ ಆಲ್ರೆಡಿ ನಂಗೆ ಕುಡ್ದಾಯಿತು. ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ರಾಗಿ ಗಂಜಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ನನ್ನ ಡೇನ ಶುರು ಮಾಡೋಣ ಅಂತ. ಇದು ಡೇ 2 ನಂದು ದುಬೈಯಲ್ಲಿ. ಸೊ ಇವಾಗ ಏನೇನು ಮಾಡ್ತೀನಿ ಬನ್ನಿ ನೋಡೋಣ. ಡೇ 2 ಅಲ್ಲ, ಡೇ 3 ಅನಿಸುತ್ತೆ, ಡೇ 3. ಸೊ ಇವತ್ತಿಂದ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿರೋದು. ಯಾಕಂದರೆ ನೆನ್ನೆ ಅಕ್ಕ ಕೊಟ್ಟಿದ್ರಲ್ವ, ಅದೇ ಸ್ವಲ್ಪ ಸಾರಿತ್ತು ನನ್ನ ಹತ್ರ. ಅದರಿಂದ ಬಂದು ಬ್ರೆಡ್ ತಿಂದೆ. ಸ್ವಲ್ಪ ಹೊತ್ತು ಬಿಟ್ಟು ರಾಗಿ ಗಂಜಿ ಕುಡಿದಿದ್ದಾದಮೇಲೆ ಮಾಡಿಕೊಂಡು ಆಮೇಲೆ ನಾನು ಕೆಲಸ ಶುರು ಮಾಡಬೇಕು. ಸಾಮಾನೆಲ್ಲ ನಾನು ಇನ್ನೂ ಜೋಡಿಸಿಲ್ಲ, ತೊಗೊಂಬಂದಿರೋದು. ಇದಕ್ಕೆ ಮೇಲೆ ಜೋಡಿಸ್ಬೇಕು. ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಇವಾಗ ಇದನ್ನು ತಿಂದ್ಬಿಟ್ಟು ಇಷ್ಟೇ ಸಾಂಬಾರು ಇತ್ತಲ್ಲ, ಒಂದು ಪೀಸ್ ಬ್ರೆಡ್ ಇತ್ತು, ಓಕೆ ಇದನ್ನು ತಿಂದ್ಬಿಡೋಣ ಅಂತ ತಿಂತಾಯಿದ್ದೀನಿ. ಹಸುವಾಗ್ಬಿಡ್ತು. ಇಲ್ಲಾಕೋ ತುಂಬ ಹಸುವಾಗುತ್ತಪ್ಪ, ಬಿಸಿಲಿಗೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅದಾದಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಕ್ಲೀನಿಂಗ್ ಅಂದರೆ ನಾನು ತಂದಿರೋ ಸಾಮಾನು ಮತ್ತು ನನ್ನ ಬಟ್ಟೆ ಎಲ್ಲನೂ ಎತ್ತಿ ಜೋಡಿಸ್ಕೋಬೇಕು. ಹೆಂಗಿದೆ ನೋಡಿ, ಈ ಥರ ಇದೆ. ಇವಾಗ ಇದನ್ನು ನಾವು ಚೇಂಜ್ ಮಾಡೋಣ, ಓಕೆನಾ? ಇದನ್ನು ನಾನು ಬೇರೆ ಥರ ಚೇಂಜ್ ಮಾಡಿ ಇಡಬೇಕು ಅಂದ್ಕೊಂಡಿದ್ದೀನಿ ಕಬೋರ್ಡ್ನ. ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಸೊ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಓಕೆ ಬನ್ನಿ ರೆಡಿ ಮಾಡೋಣ. ಸೊ ಡೋರ್ ಈ ಸೈಡ್ ಇರೋದ್ರಿಂದ ಮಂಚ ಈ ಸೈಡ್ ಇಡೋಕ್ಕಾಗಲ್ಲ. ಸೊ ಅದರಿಂದ ಆ ಕಡೆನೇ ಇಟ್ಟಿದ್ದೀನಿ. ಯಾಕಂದರೆ ಈ ಕಡೆ ಎತ್ತಿಟ್ರೆ ಡೋರ್ ಓಪನ್ ಆಗೋದಿಲ್ಲ. ಅದಕ್ಕೆ ಇದು ರಾಗಿ ಹಿಟ್ಟು ನಾನು ಮನೆಯಿಂದನೇ ತಂದಿದ್ದು. ಇಲ್ಲಿ ತೊಗೊಂಡಿದ್ದಲ್ಲ, ಇಲ್ಲಿ ತುಂಬ ರೇಟ್ ಇದೆ ಗೊತ್ತಾ ರಾಗಿ ಹಿಟ್ಟು. ಅಷ್ಟು ರೇಟ್ ಇದೆ, ಯಾರು ತೊಗೊತಾರೆ? 34 ಗ್ರಾಮ್ಸ್ ಇದೆ. ಅಂದರೆ ಹತ್ತತ್ರ 750 ರೂಪಾಯಿವರೆಗೂ ಆಗುತ್ತೆ ಇಲ್ಲಿ 1 kg ರಾಗಿಗೆ, ಹಿಟ್ಟದಲ್ಲ, ಓಕೆನಾ? ಸೊ ನೋಡಿ, ಬಟ್ಟೆ ತಂದಿರೋದೆಲ್ಲ ಜೋಡಿಸ್ದೆ ನೋಡಿ. ಕಬೋರ್ಡ್ ಆವಾಗಲೇ ಈ ಥರ ಇತ್ತಲ್ವ, ಅದನ್ನು ಚೇಂಜ್ ಮಾಡಿ ಇಟ್ಬಿಟ್ಟು ಸೂಟ್ಕೇಸ್ನ ಎತ್ತಿ ಮೇಲೆ ಎತ್ತಿಟ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ಸೊ ಇಲ್ಲಿ ನಾನು ತಂದಿರೋ ಗ್ರಾಸರಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಬ್ರೆಡ್ಡು, ಸಕ್ಕರೆ, ಎಣ್ಣೆ, ಪಾತ್ರೆ ತೊಳೆಯೋದು ಎಲ್ಲನೂ. ಯಾಕಂದರೆ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವ, ಅದಕ್ಕೆ ಶಾಂಪು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಬಟ್ಟೆ ಎಲ್ಲ ಇಲ್ಲಿ ಜೋಡಿಸಾಗಿದೆ ಇವಾಗ ಕಬೋರ್ಡಲ್ಲಿ. ಸೊ ನೆಕ್ಸ್ಟು ದೇವ್ರನ್ನ ಇಟ್ಕೋಬೇಕು. ನಾನು ಫೋಟೋ ಏನೂ ತರಲಿಲ್ಲ, ಚಿಕ್ಕ ಫೋಟೋಸ್ನೇ ತಂದಿದ್ದೆ, ಅದನ್ನೇ ಇಟ್ಕೊತೀನಿ. ಬೇರೆ ಏನೂ ಇಟ್ಕೊಳ್ಳೋದಿಲ್ಲ ನಾನು. ಸೊ ಅದನ್ನೇ ಇಟ್ಕೊಂಡು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಅದನ್ನೇ ಕೆಳಗಡೆ ನೋಡಿ, ಇಲ್ಲಿ ಅದನ್ನು ಕಬೋರ್ಡಲ್ಲಿ ಕ್ಲೀನ್ ಮಾಡಿ ಇಲ್ಲಿ ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ. ಹೂವು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕಿದ ಮೇಲೆ ತಂದು ಪೂಜೆ ಮಾಡಬೇಕು. ಇವಾಗ ಸದ್ಯಕ್ಕೆ ಇಷ್ಟು ಜೋಡಿಸಿದ್ದೀನಿ. ಇಲ್ಲಿ ನನ್ನ ಪಾತ್ರೆ ಇಷ್ಟೇನ ಅಂತ ಅಂದಿದ್ದೆ, ಅದನ್ನು ಇಟ್ಟಿದ್ದೀನಿ. ಸೋಪು, ಚಪ್ಪಲಿ ಕೆಳಗಡೆ ಒಂದು ಡ್ರಾಯರ್ ಇತ್ತು, ಅದರಲ್ಲಿ ಚಪ್ಪಲಿ ಇಟ್ಬಿಟ್ಟು ಇದು ಕೊಬ್ಬರಿ ಎಣ್ಣೆ ಮತ್ತು ವಾಟ್ರ್ ಕುಡಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಓಕೆ, ಇವಾಗ ರೂಮು ಗುಡಿಸಿ ಒರೆಸ್ಬೇಕು. ಸೊ ಬಂದ ದಿನ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾವುದ್ರಲ್ಲಿ ಗುಡಿಸ್ಬೇಕಂತ. ಅದಕ್ಕೆ ಆ ವರ್ಕ್ ಎದ್ದು ಗುಡಿಸ್ಬಿಟ್ಟು ನಾನು ಹಾಗೆ ಆ ಬಟ್ಟೆಯಿಂದ ನೆಲ ಒರೆಸ್ಬಿಟ್ಟೆ. ಯಾಕಂದರೆ ತುಂಬ ಡಸ್ಟ್ ಆಗಿತ್ತು, ಒಂಥರ ಕೆಮ್ಮು ಬರ್ತಾಯಿತ್ತು ತುಂಬ. ಅದಕ್ಕೆ ಫಸ್ಟು ನಾನು ಈ ಡಸ್ಟ್ ಎಲ್ಲ ತೆಗಿಯೋಣ ಇದರಲ್ಲಿ ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಕ್ಲೀನ್ ಮಾಡೋದಾದಮೇಲೆ ಅಡುಗೆ ಮಾಡಬೇಕು ನೈಟ್ಗೆ, ಓಕೆ ಅಂತ ಅಂದ್ಕೊಂಡು ಫಸ್ಟು ಬೇಗ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಏನು ಮಾಡೋದು, ಎಲ್ಲ ಸೆಟ್ ಮಾಡ್ಕೋಬೇಕಲ್ವ, ಬಂದಿದ್ದೀವಿ ನಮ್ಮ ಮನೆ ಥರನೇ ಅಂದ್ಕೊಳ್ಬೇಕು. ಆದರೆ ಇದ್ರ ಬಾಡಿಗೆನೇ 30,000 ರೂಪಾಯಿಗೆ ನಮ್ಗೆ ಬೆಂಗಳೂರಲ್ಲಾಗಿದ್ದರೆ ಎಷ್ಟು ದೊಡ್ಡ ಮನೆ ಸಿಗೋದಲ್ವ ಫ್ರೆಂಡ್ಸ್. ಆದರೆ ಏನು ಮಾಡೋದು, ಇಲ್ಲಿದ್ದೀವಿ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಓಕೆ, ನಾನಿನ್ನೂ ಅಡ್ಜಸ್ಟ್ ಆಗಬೇಕು ಅಂದ್ಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ನೀವು ನನ್ನ ಜೊತೆಗೆ ನನ್ನ ಜರ್ನಿನ ನೋಡಿ, ದುಬೈಯಲ್ಲಿ ಹೇಗೆ ನಾನು ಅಡ್ಜಸ್ಟ್ ಮಾಡಿಕೊಂಡೆ, ಏನೇನಾಯಿತು ಅಂತ ಎಲ್ಲ ನಿಮಗೆ ಅಪ್ಡೇಟ್ಸ್ ಮಾಡ್ತೀನಿ. ಸೊ ವಾಶ್ರೂಮ್ಗೆ ಹೋಗಿ ಅದನ್ನು ವಾಶ್ ಮಾಡ್ಕೊಂಬಂದೆ. ಅದಾದಮೇಲೆ ನಂಗೆ ಮಧ್ಯಾಹ್ನ ಹೊಟ್ಟೆ ಹಸ್ವಾಗ್ಬಿಡ್ತು. ಸೊ ಇದೆಲ್ಲ ಕ್ಲೀನ್ ಮಾಡಿದಾದಮೇಲೆ ಅದಕ್ಕೆ ಅಡುಗೆ ಮಾಡಿರಲಿಲ್ವಲ್ಲ, ಬ್ರೆಡ್ ಇತ್ತು, ಬ್ರೆಡ್ನ ತಿಂದೆ. ಅದ್ರ ಮೇಲೆ ಸ್ವಲ್ಪ ಒಂದು ಸಕ್ಕರೆ ಹಾಕ್ಕೊಂಡೆ, ಚೆನ್ನಾಗಿತ್ತು ಅದು ಆ್ಯಕ್ಚುಲಿ ಐಡಿಯಾ ಆಯಿತಾ. ಆದರೆ ಇಲ್ಲಿದ್ದು ಕರ್ಡು ತುಂಬ ಗಟ್ಟಿಯಾಗಿರುತ್ತಲ್ವ, ಅದಕ್ಕೆ ಸೊ ಕರ್ಡ್ ಮೇಲೆ ಸ್ವಲ್ಪ ಹಂಗೆ ಇದು ಹಾಕ್ಕೊಂಡು ತಿಂದೆ. ಆಮೇಲೆ ಈವ್ನಿಂಗ್ ಅಡುಗೆ ಮಾಡಿಬಿಟ್ಟು ರೈಸು ಮತ್ತು ಬೀಟ್ರೂಟ್ ಪಲ್ಯ 2 ಸೇರಿಸಿ ತಿಂದೆ. ನೀವೆಲ್ಲ ಏನು ಮಾಡಿದ್ರಿ ಅಂತ ಹೇಳಿ ಡಿನ್ನರ್ಗೆ ಇವತ್ತು. ಸೊ ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ಯೂಟ್ಯೂಬಲ್ಲಾದರೂ ನಾನು ಬೆಳೆಯೋಣ ಅಂತ. ಯಾಕಂದರೆ
ಏನು ಮಾಡಿದ್ರು ನಂಗೆ ಸಕ್ಸಸ್ ಆಗ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಆದರೆ ಓಕೆ, ಹ್ಯಾಪಿಯಾಗಿರೋಣ, ಎಲ್ರನ್ನೂ ಹ್ಯಾಪಿಯಾಗಿ ಇಟ್ಕೊಳ್ಳೋಣ. ಹಿಂದೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಅವ್ರು ನಮ್ಮ ಬೆನ್ನ ಹಿಂದೆನೇ ಮಾತಾಡೋಕ್ಕಾಗೋದು, ಮುಂದೆ ಬರೋಕ್ಕಾಗಲ್ಲ. ಬಾಯ್ ಬಾಯ್.